ನಮಸ್ಕಾರ ಸ್ನೇಹಿತರೆ, ನಾನು ಗಂಗೋತ್ರಿ. ಇವತ್ತು ನಿಮಗಾಗಿ ಒಂದು ಸಿಹಿ ತಿಂಡಿಯಾದ ಬರ್ಫಿ ಮಾಡೋದನ್ನು ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಇದನ್ನು ಕೇವಲ 3-4 ಪದಾರ್ಥಗಳಿಂದ ಮಾಡಬಹುದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಬೇಗ ಮಾಡ್ಬೋದು. ಇದಕ್ಕೆ ಒಂದು ಬಾಣಲೆ ಇಟ್ಟು ಅರ್ಧ ಬೌಲ್ ಎಣ್ಣೆ ಹಾಕಿ 1 ಬೌಲ್ ಮೈದಾ ಹಾಕಿ ಚೆನ್ನಾಗಿ ಕಲಸಿ. ನೀವು ಎಣ್ಣೆ ಬದಲು ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಮೈದಾ ಹಿಟ್ಟನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಆ ಎಣ್ಣೆ ಮೈದಾದಿಂದ ಪೂರ್ತಿ ಬಿಟ್ಕೋಬೇಕು, ಹಿಟ್ಟಿಂದ ಪೂರ್ತಿ ಅದು ತಿಳಿ ಆಗಬೇಕು. ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಇರಿ. ಈ ಬರ್ಫಿ ವೈಟ್ ಬಂದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೈದಾ ವೈಟ್ ಇರುತ್ತಲ್ಲ, ಅದೇ ಕಲರ್ ಇರಬೇಕು. ನೀವು ದಪ್ಪ ಉರಿಯಲ್ಲಿ ಹುರ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅಥವಾ ಕಲರ್ ಚೇಂಜ್ ಆಗಿಬಿಡುತ್ತೆ. ಸಣ್ಣ ಉರಿಯಲ್ಲಿ ಅದು ತಿಳಿ ಆಗೋವರೆಗೂ ಹೀಗೆ ಹುರ್ಕೊಳ್ಳಿ. ಸ್ವೀಟ್ ಮಾಡುವಾಗ ಸಮಾಧಾನ ತುಂಬ ಮುಖ್ಯ. ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾನೆ ಇರಬೇಕು. ಗೆಸ್ಟ್ ಅದು ಯಾರಾದರೂ ಮನೆಗೆ ಬಂದಾಗ ತಟ್ಟಂತ ಮಾಡಿಕೊಡ್ಬೋದು. ಮೈದಾ, ಸಕ್ಕರೆ, ತುಪ್ಪ, ಎಣ್ಣೆ ಮನೆಯಲ್ಲಿರುವಂಥ ಪದಾರ್ಥದಿಂದ ಇದನ್ನು ಮಾಡ್ಬೋದು. ಈಗ ನೋಡಿ, ತಿಳಿಯಾದ ಕೂಡಲೇ ಒಂದು ಪ್ಲೇಟ್ಗೆ ತಗೊಂಡು ಅದೇ ಬಾಣಲೆಗೆ 1 ಕಪ್ ಮೈದಾಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಕಪ್ ನೀರು ಹಾಕಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಇದು ಪಾಕ ನಮಗೆ ಸರಿ ಬರೋಲ್ಲ, ಅದು ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಅಂಟಂಟಾಗಿದ್ರೆ ಸಾಕು. ಎಳೆ ಪಾಕ ಅಂತೀವಲ್ಲ, ಸಣ್ಣ ಎಳೆ ಜಿಗಿ ಜಿಗಿ ಪಾಕ ಆದರೆ ಸಾಕಾಗುತ್ತೆ. ಕೆಲ ಸಿಹಿ ತಿಂಡಿಗಳು ಪಾಕ ಚೆನ್ನಾಗಿ ಬರದೇ ಇದ್ದರೆ ಎಲ್ಲ ಸಿಹಿ ತಿಂಡಿ ಹಾಳಾಗ್ಬಿಡುತ್ತೆ. ಇವಾಗ ನೋಡಿ, ಕಲ್ಸ್ಕೊಂಡಿಟ್ಟಿದ್ವಲ್ಲ ಆಗಲೇ ಮೈದಾ ಹಿಟ್ಟು ಮತ್ತು ಎಣ್ಣೆನ ಅದನ್ನು ಪಾಕಕ್ಕೆ ಹಾಕಿಬಿಡಿ. ಇದ್ರ ಜೊತೆ ಹಾಲಿನ ಪೌಡ್ರು ಹಾಕಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನನ್ನ ಕಡೆ ಇವತ್ತು ಹಾಲಿನ ಪೌಡ್ರ್ ಇರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ನಿಮ್ಮ ಕಡೆ ಇತ್ತಂದರೆ 2 ಸ್ಪೂನ್ ಹಾಲಿನ ಪುಡಿ ಹಾಕಿ ಇನ್ನೂ ತುಂಬ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ. ಕೈ ಬಿಡಬೇಡಿ, ತಳ ಸೀದೋಗ್ಬಿಡುತ್ತೆ ಕೈ ಬಿಟ್ರೆ. ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಯಾವ ಟೈಮಲ್ಲಿ ಇದನ್ನು ತಟ್ಟೆಗೆ ಸುರಿಬೇಕು ಅನ್ನೋದನ್ನು. ಇದನ್ನು ನಾನು ತಿಳಿಸ್ಕೊಡ್ತೀನಿ. ಯಾವ ಟೈಮಲ್ಲಿ ನೀವು ಇದನ್ನು ಪ್ಲೇಟ್ಗೆ ತುಪ್ಪ ಎಣ್ಣೆ ಹಾಕಿಬಿಡಬೇಕು ಅಂತ. ಒಂದು ಪ್ಲೇಟ್ ತೊಗೊಂಡು ಅದನ್ನು ಸ್ವಲ್ಪ ಹಾಕಿ ನೋಡಿ. ಅದು ಕೈಗೆ ಜಿಗಿ ಜಿಗಿ ಹತ್ತಬಾರ್ದು, ಕೈ ಉಂಡೆ ಥರ ಬರಬೇಕು. ಈಗ ನೋಡಿ, ಇದು ನಾನು ಹಾಕಿದ್ದಾಗಿರಲಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿಟ್ಟೆ. ಈಗ ಮತ್ತೆ ಹಾಕ್ತೀನಿ. ಆವಾಗ ನೋಡಿ ಕರೆಕ್ಟಾಗಿ ಬಂದಿರುತ್ತೆ. ಮತ್ತೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ. ಇವಾಗ ನೋಡಿ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಕೈಗೆ ಅಂಟ್ತಾ ಇಲ್ಲ, ಉಂಡೆ ಆಗ್ತಾ ಇದೆ. ಈ ಟೈಮ್ ಬರೋವರೆಗೂ ನಾವು ಚೆನ್ನಾಗಿ ಬಾಣಲೆಯಲ್ಲಿ ಕೈ ಬಿಡ್ತೇನೆ, ಕೈ ಆಡಿಸ್ತಾ ಇರಬೇಕು. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬೋದು. ನಾನು ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಒಂದು ಮಣೆ ಮೇಲೆ ತುಪ್ಪ ಸವರಿ ಹಾಕ್ಕೊಂಡಿದ್ದೆ. ಒಂದು 10 ನಿಮಿಷ ಬಿಟ್ಟರೆ ಈ ಥರ ಕಟ್ ಮಾಡೋಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸರಾಗಿ ಕಟ್ ಆಗ್ತಾ ಇದೆ. ಬರ್ಫಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ, ಚೆನ್ನಾಗಿ ಕಟ್ ಹಾಕಿದರೆ. ಮೇಲ್ಗಡೆ ನೀವು ಯಾವುದೇ ಥರದ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಸದ ಔತಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.